ನಟ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ವಿರುದ್ಧ ದೂರು ದಾಖಲಾಗಿದೆ. ಮನೋಜ್ ಎಂಬಾತ ಬನಶಂಕರಿ ಠಾಣೆಗೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ವಿರುದ್ಧ ದೂರನ್ನು ಕೊಟ್ಟಿರುವಂತದ್ದು. ಬನಶಂಕರಿ ಠಾಣೆಯಲ್ಲಿ ಈಗಾಗಲೇ ಧ್ರುವ ಸರ್ಜಾ ವಿರುದ್ಧ ದೂರು ದಾಖಲಾಗಿದೆ. ಕಾರಣ ಏನಪ್ಪಾ ಅಂತಂದ್ರೆ ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಅಂತ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಕ್ಕಪಕ್ಕದ ಮನೆಯವರಿಗೆ ನಟ ಧ್ರುವ ಸರ್ಜಾರಿಂದ ತೊಂದರೆ ಆಗ್ತಾ ಇದೆ. ನಟ ಧ್ರುವ ಸರ್ಜಾ ಮ್ಯಾನೇಜರ್ ಮತ್ತು ಚಾಲಕ ಹಾಗೆಯೇ ಅಭಿಮಾನಿಗಳ ವಿರುದ್ಧ ಕೂಡ ದೂರು ಕೊಟ್ಟಿರುವಂತದ್ದು. ಫ್ಯಾನ್ಸ್ ಪ್ರತಿನಿತ್ಯ ಬೈಕ್ ತಂದು ನಮ್ಮ ಮನೆ ಮುಂದೆ ನಿಲ್ಲಿಸ್ತಾರೆ. ಧ್ರುವ ಸರ್ಜಾ ಫ್ಯಾನ್ಸ್ ಮನೆ ಮುಂದೆ ಸಿಗರೇಟ್ ಅನ್ನು ಸೇರ್ತಾರೆ, ನಮ್ಮನೆ ಗೋಡೆಯ ಮೇಲೆ ಉಗಿತಾರೆ ಅಂತ ದೂರುದಾರ ಇಲ್ಲಿ ಉಲ್ಲೇಖ ಮಾಡಿರುವಂತದ್ದು ಗಮನಿಸ್ತಾ ಇರಬಹುದು. ಅಭಿಮಾನಿಗಳಿಂದಾಗಿ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ನೂರಾರು ಅಭಿಮಾನಿಗಳು ಧ್ರುವ ಸರ್ಜಾನ ನೋಡೋಕೆ ಅಂತ ಮನೆ ಹತ್ರ ಬರ್ತಾರೆ. ಸೊ ಅವ್ರ ಮನೆ ಮುಂದೆ ಜಮಾಯಿಸೋದು ಬೇರೆ, ಲೈನ್ಗೆ ಉದ್ದಕ್ಕೆ ನಮ್ಮ ಮನೆಗಳ ಮುಂದೆನೂ ಕೂಡ ನಿಲ್ತಾರೆ. ಸೊ ನಮಗೆ ತೊಂದರೆ ಆಗ್ತಾ ಇದೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮಂಜು, ಸದ್ಯಕ್ಕೆ ಮನೋಜ್ ಅನ್ನೋರು ಧ್ರುವ ಸರ್ಜಾ ವಿರುದ್ಧ ದೂರನ್ನ ಕೊಟ್ಟಿದ್ದಾರಲ್ಲ, ಏನೆಲ್ಲ ಕಾರಣಗಳನ್ನ ಉಲ್ಲೇಖಿಸಿ ದೂರನ್ನ ಕೊಟ್ಟಿದ್ದಾರೆ? ಎಫ್ಐಆರ್ ದಾಖಲಾಗಿದೆಯಾ ಹೇಗೆ ಅಂತ? ಧನುಶ್ರೀ, ಮನೋಜ್ ಎಂಬುವಂತ ವ್ಯಕ್ತಿ ಬನಶಂಕರಿ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನ ಕೊಟ್ಟಿರುವಂತದ್ದು. ಆ ದೂರಿನಲ್ಲಿ ಆತ ಉಲ್ಲೇಖ ಮಾಡಿರುವಂತದ್ದು ಏನು ಅಂತಂದ್ರೆ, ನಟ ಧ್ರುವ ಸರ್ಜಾ, ಆತನ ಮ್ಯಾನೇಜರ್, ಆತನ ಕಾರಿನ ಚಾಲಕರು ಮತ್ತು ಫ್ಯಾನ್ಸ್ ಪ್ರತಿನಿತ್ಯವೂ ಕೂಡ ಅಷ್ಟೇ ತಮ್ಮ ತಮ್ಮ ವೆಹಿಕಲ್ ಗಳನ್ನ ತಗೊಂಡ್ ಬಂದ್ಬಿಟ್ಟು ನಮ್ಮ ಮನೆಯ ಮುಂಭಾಗದಲ್ಲಿ ಪಾರ್ಕ್ ಮಾಡ್ತಾರೆ. ಬರೀ ಪಾರ್ಕ್ ಮಾಡೋದು ಅಷ್ಟೇ ಅಲ್ಲದೆ ಅಲ್ಲೇ ನಿಂತ್ಕೊಳ್ತಾರೆ. ನೂರಾರು ಜನ ಫ್ಯಾನ್ಸ್ ಪ್ರತಿನಿತ್ಯನೂ ಕೂಡ ಬರ್ತಿರ್ತಾರೆ. ಬಂದಂತಹ ವೇಳೆಯಲ್ಲಿ ಮನೆಯ ಮುಂಭಾಗದಲ್ಲಿ ಸಿಗರೇಟ್ ಸೇದುವಂತದ್ದು, ಮತ್ತೆ ಗೋಡೆಗಳ ಮೇಲೆ ಗುಟ್ಕವನ್ನ ಹುಗಿಯುವಂತದ್ದು, ಈ ರೀತಿಯಾದಂತಹ ಕೆಲಸಗಳು ಮಾಡ್ತಿರುವಂತ ಕಾರಣಕ್ಕೋಸ್ಕರ ಅಕ್ಕಪಕ್ಕದ ನಿವಾಸಿಗಳಿಗೆ ಒಂದ್ ರೀತಿ ಕಿರಿಕಿರಿ ಆಗ್ತಾ ಇರುವಂತದ್ದು. ನಾವು ಕೂಡ ಅಷ್ಟೇ ಸಾಕಷ್ಟು ಬಾರಿ ಅವ್ರಿಗೂ ಹೋಗಿ ಹೇಳಿದ್ರು ಕೂಡ ಅಷ್ಟೇ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗ್ತಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಟ ಧ್ರುವ ಸರ್ಜಾ, ಆತನ ಮ್ಯಾನೇಜರ್, ಕಾರು ಚಾಲಕ ಮತ್ತು ಫ್ಯಾನ್ಸ್ ನ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವಂತ ಈಗಾಗಲೇ ಒಂದು ದೂರನ್ನು ಕೂಡ ದಾಖಲಿಸಿದ್ದಾರೆ. ಆ ಒಂದು ದೂರಿನ ಅನ್ವಯ ಸದ್ಯಕ್ಕೆ ಪೊಲೀಸರು NCR ಅನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ದೂರುದಾರ ಹೇಳ್ತಾ ಇರುವಂತದ್ದು ಇಲ್ಲ, FIR ಅನ್ನ ರಿಜಿಸ್ಟರ್ ಮಾಡಿ, FIR ರಿಜಿಸ್ಟರ್ ಮಾಡ್ಕೊಂಡು ನಟ ಧ್ರುವ ಸರ್ಜಾನನ್ನು ಕೂಡ ಅಷ್ಟೇ ಕರೆಸಿ ವಿಚಾರಣೆ ಮಾಡಿ, ಜೊತೆಗೆ ಇನ್ನು ಮುಂದೆ ಈ ರೀತಿಯಾಗಿ ಫ್ಯಾನ್ಸ್ ಮನೆ ಮುಂಭಾಗದಲ್ಲಿ ಸಂಭ್ರಮಾಚರಣೆ ಮಾಡ್ಕೊಡ್ಲಿ. ಆದ್ರೆ ಬಿಟ್ಟು ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಮಾಡುವಂತ ಅಲ್ಲಿ ಈ ರೀತಿಯಾದಂತ ವಾಕ್ಯಗಳನ್ನ ಓಕೆ ಮಂಜುನಾಥ್, ಹಾಗೆ ಸಂಪರ್ಕದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಧ್ರುವ ಸರ್ಜಾ ಅಭಿಮಾನಿ ಆಗಿರುವಂತಹ ಶ್ರೀನಿವಾಸ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಶ್ರೀನಿವಾಸ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಶ್ರೀನಿವಾಸ್ ಅವರೇ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸಂಪರ್ಕ ಕಡಿತಗೊಂಡಿದೆ, ಗಮನಿಸ್ತಾ ಹೋಗಬಹುದು. ಈಗಾಗಲೇ ಬನಶಂಕರಿ ಪೊಲೀಸರು NCR ದಾಖಲು ಮಾಡಿದ್ದಾರೆ. ದೂರು ಕೊಟ್ಟಿರುವಂತಹ ಮನೋಜ್ ಏನಿದ್ದಾರೆ ಅವರು FIR ದಾಖಲು ಮಾಡಬೇಕು, ಧ್ರುವ ಸರ್ಜಾ ಅವರನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸಬೇಕು, ಮಾಹಿತಿಯನ್ನು ನಮ್ಗೆ ಕೊಡಬೇಕು, ಯಾವ ರೀತಿ ಆಲ್ಟರ್ನೇಟಿವ್ ವೇ ಅನ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ ನಮಗೆ ತಿಳಿಸಬೇಕು ಅಂತ ದೂರುದಾರ ಮನೋಜ್ ಆಗ್ರಹಿಸ್ತಾ ಇದ್ದಾರಂತೆ. ಹೌದು, ಸಾಮಾನ್ಯವಾಗಿ ಒಬ್ಬ ನಟ ಪಕ್ಕದ ಮನೆಯವರಿಗೆ ನಟನ ಅಭಿಮಾನಿಗಳಿಂದಾಗಿ ತೊಂದರೆ ಆಗುವಂಥದ್ದು ಸರ್ವೇ ಸಾಮಾನ್ಯ. ಯಾಕಂದ್ರೆ ಒಬ್ಬ ನಟ ಅಂತ ಅಂದ ಮೇಲೆ ಅಲ್ಲಿ ನೂರಾರು ಅಭಿಮಾನಿಗಳು ಮನೆ ಬಳಿ ಜಮಾಯಿಸುವಂಥದ್ದು ಸರ್ವೇ ಸಾಮಾನ್ಯ. ಬಟ್ ಇಲ್ಲಿ ಗಮನಿಸ್ತಾ ಇರಬಹುದು, ಧ್ರುವ ಸರ್ಜಾ ಕೂಡ ಒಂದು ಆಲ್ಟರ್ನೇಟಿವ್ ವೇನ ಮಾಡಬೇಕಿತ್ತು, ಅಥವಾ ಅಭಿಮಾನಿಗಳ ಬಳಿ ಒಂದು ರಿಕ್ವೆಸ್ಟ್ ಮಾಡಬೇಕು, ಬನ್ರಪ್ಪ ನನ್ನ ಮೀಟ್ ಆಗಿ, ಬಟ್ ಅಕ್ಕಪಕ್ಕದ ಮನೆಗಳಿಗೆ ಯಾವುದೇ ರೀತಿಯ ತೊಂದರೆ ಮಾಡಕ್ ಹೋಗ್ಬೇಡಿ, ಬೈಕ್ ಪಾರ್ಕಿಂಗ್ ವಿಚಾರಕ್ಕಾಗ್ಬೋದು, ಮತ್ತೊಂದು ವಿಚಾರಕ್ಕೆ ಆಗ್ಬೋದು, ಆಲ್ಟರ್ನೇಟಿವ್ ವೇನ ಇಲ್ಲಿ ತರಬೇಕಿತ್ತು ಧ್ರುವ ಸರ್ಜಾ. ಅಲ್ಲೂ ಕೂಡ ಇವರು ವಿಫಲ ಆಗಿದ್ದಾರೆ. ಸದ್ಯಕ್ಕೆ ನೋಡಬೇಕು FIR ದಾಖಲಾಗತ್ತಾ ಅಥವಾ ಬನಶಂಕರಿ ಪೊಲೀಸರು ಈಗಾಗಲೇ NCR ದಾಖಲು ಮಾಡ್ಕೊಂಡಿದ್ದಾರಲ್ವಾ, ಧ್ರುವ ಸರ್ಜಾ ಅವರಿಗೆ ನೋಟಿಸ್ ಅನ್ನ ಕೊಡುವಂತಹ ಕೆಲಸ ಮಾಡ್ತಾರಾ, ಅಥವಾ ಧ್ರುವ ಸರ್ಜಾ ಅವರನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸಿ ದೂರುದಾರ ಮನೋಜ್ನೂ ಕೂಡ ಕರೆಸಿ ಈ ಸಮಸ್ಯೆನ ಇಲ್ಲಿ ಇತ್ಯರ್ಥ ಮಾಡುವಂತಹ ಕೆಲಸವನ್ನ ಮಾಡ್ತಾರ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಈಗ ಧ್ರುವ ಸರ್ಜಾ ಅವರ ಪ್ರತಿ ದಿನ ಕೂಡ ಅಭಿಮಾನಿಗಳು ಅವರ ಮನೆ ಕಡೆ ಬರ್ತಾನೆ ಇರ್ತಾರೆ. ಎಸ್ಪೆಷಲಿ ಈ ಸ್ಯಾಟರ್ಡೆ ಸಂಡೇ ಅವತ್ತು ಅಭಿಮಾನಿಗಳಿಗೆ ಅಂತಾನೆ ಧ್ರುವ ಸರ್ಜಾ ಟೈಮ್ ಕೊಡುವಂತಿದ್ದೇ ಇದೆ. ಆ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಧ್ರುವ ಸರ್ಜಾ ಮನೆ ಹತ್ರ ಬರ್ತಾರೆ. ಸೊ ಆ ಸಂದರ್ಭದಲ್ಲಿ ಅವರು ವೆಹಿಕಲ್ ಹಿಡ್ಕೊಂಡ್ ಬರೋದು, ತಮ್ಮ ಪರ್ಸನಲ್ ವೆಹಿಕಲ್ ಹಿಡ್ಕೊಂಡ್ ಬಂದಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯವರ ಮುಂದೆ ನಿಲ್ಲಿಸ್ತಾರೆ. ಅದ್ರ ಜೊತೆಗೆ ಮನೆ ಮುಂದೆ ನಿಂತ್ಕೊಂಡು ಸಿಗರೇಟ್ ಸೇದುವಂಥದ್ದು, ಮನೆಯ ಕಾಂಪೌಂಡ್ ಗೇಟ್ಗಳಿಗೆ ಒಗೆಯುವಂಥದ್ದು, ಮನೆ ಅಕ್ಕಪಕ್ಕ ಗಲೀಜು ಮಾಡುವಂಥದ್ದು, ಸೊ ಇಂಥದ್ದು ಜಾಸ್ತಿ ಆಗ್ತಿದೆ ಅಂತ ದೂರುದಾರ ಮನೋಜ್ ಏನಿದ್ದಾರೆ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ಮಾತನಾಡೋದಕ್ಕೆ ಧ್ರುವ ಸರ್ಜಾ ಅಭಿಮಾನಿ ಶ್ರೀನಿವಾಸ್ ಮತ್ತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಈಗ ಧ್ರುವ ಸರ್ಜಾ ಅಭಿಮಾನಿಗಳಿಂದ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಧ್ರುವ ಸರ್ಜಾ ಪಕ್ಕದ ಮನೆ ನಿವಾಸಿ ಮನೋಜ್ ಅನ್ನೋರು ದೂರನ್ನ ಕೊಟ್ಟಿದ್ದಾರೆ.
ಸದ್ಯಕ್ಕೆ ನೀವು ಕೂಡ ಧ್ರುವ ಸರ್ಜನ್ ಅವರ ಮೀಟ್ ಮಾಡಕ್ ಹೋಗ್ತೀರಾ ಅಲ್ಲಿ ಧ್ರುವ ಸರ್ಜಾ ಅವರು ನಿಮ್ಮ ಒಂದು ಬರುವ ದಾರಿಗಾಗ್ಲಿ ಏನಾದ್ರು ಬೇರೆ ವ್ಯವಸ್ಥೆ ಮಾಡಿದ್ರೆ ಹೇಗೆ ಅಥವಾ ಇಲ್ಲಿ ಇವರು ಆರೋಪ ಮಾಡ್ತಿರುವಂತದ್ದು ನಿಜಾನಾ ಅಂತ? ಇಲ್ಲ, ನಾನು ಹೋಗ್ತಾ ಇರ್ತೀನಿ ಭಾನುವಾರ. ಅಲ್ಲಿ ಅವ್ರ ಕಡೆಯವರು ಧ್ರುವ ಸರ್ಜಾ ಅವ್ರ ಕಡೆಯವರು ಇಲ್ಲಿ ಯಾರು ಗಾಡಿಗಳು ತರಬೇಡ್ರಿ, ಇಲ್ಲಿ ತೊಂದ್ರೆ ಮನೆಯವ್ರಿಗೆ ಅಂತೇಳಿ ಗಾಡಿಗಳನ್ನ ದೂರನೇ ನಿಲ್ಲಿಸ್ತಾರೆ, ಪಾರ್ಕ್ ಮಾಡಿಸ್ತಾರೆ. ಹ್ಮ್ ಗಾಡಿಗಳು ಯಾರು ಅಲ್ಲಿ ತರಲ್ಲ. ತಂದ್ರೆ ಒಬ್ರು ತಗೊಬರ್ತಾರೆ, ಸೈಡಲ್ಲಿ ಜಾಗ ಇರ್ತದೆ ನಿಲ್ಲಿಸ್ತಾರೆ. ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಇದ್ದು ಗಾಡಿ ತಗೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಏನು ತೊಂದರೆ ಏನಿಲ್ಲ. ಸೊ ಅದ್ರ ಜೊತೆಗೆ ಪಕ್ಕದ ಮನೆ ಎದುರುಗಡೆ ನಿಂತ್ಕೊಂಡು ಸಿಗರೇಟ್ ಸ್ಮೋಕ್ ಮಾಡ್ತಾರೆ, ಉಗಿತಾರೆ, ಪಾನ್ ಮಸಾಲ ತಿನ್ಕೊಂಡು ಉಗಿತಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನಿಜನಾ ಹಾಗೆ? ಖಂಡಿತ ನಾನು ಧ್ರುವ ಸರ್ಜಾ ಅವರ VIP ಓಡ್ರ ಸರ್ಜಾ ಅಡ್ಡ ಸಾಂಗ್ ಮಾಡಿ ನಾನು ಫುಲ್ ಫೇಮಸ್ ಆಗಿರೋದು. ನಾನು ಹೇಳ್ತಾ ಇದ್ದೀನಿ ಮೇಡಮ್, ಅಲ್ಲಿ ಯಾರು ಸ್ಮೋಕ್ ಮಾಡಲ್ಲ, ಮತ್ತೆ ಗುಟ್ಕಾ ಪಾನ್ ಪರಕ್ಕೆಲ್ಲ ತಿಂದು ಉಗಿಯಲ್ಲ ಮೇಡಮ್, ಅದು ಸುಳ್ಳು. ಅಲ್ಲ, ಧ್ರುವ ಸರ್ಜಾ ಅವರು ಅಭಿಮಾನಿಗಳ ಭೇಟಿಗೆ ಸಂದರ್ಭದಲ್ಲಿ ಅವರಿಗೆ ಅಂತ ವಿಶೇಷವಾಗಿರುವಂತಹ ವ್ಯವಸ್ಥೆ ಏನು ಮಾಡಿರಲ್ವಾ ಅಂತ ಸಾಮಾನ್ಯವಾಗಿ? ಶ್ರೀನಿವಾಸ್ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಧ್ವನಿ ಕೇಳಿಸ್ತಾ ಇದೆಯಾ ನಂದು? ಸಂಪರ್ಕ ಕಡಿತಗೊಂಡಿದೆ, ಗಮನಿಸ್ತಾ ಇರಬಹುದು. ಧ್ರುವ ಸರ್ಜಾ ಅಭಿಮಾನಿ ಶ್ರೀನಿವಾಸ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಅವರು ಕೂಡ ಹೇಳ್ತಿರುವಂತದ್ದು ಒಂದೇ, ಧ್ರುವ ಸರ್ಜಾ ಅವರು ನಮ್ಮ ಜೊತೆ ಬಹಳ ಬಾರಿ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ, ನೀವು 2 ವೀಲರ್ ವೆಹಿಕಲ್ಸ್ ಗಳನ್ನ ತರುವಂತಹ ಕೆಲಸವನ್ನ ಮಾಡಬೇಡಿ, ದೂರದಲ್ಲಿ ಇಟ್ಬಿಟ್ಟು ನೀವು ಬಂದು ನನ್ನ ಮೀಟ್ ಆಗಿ ಹೋಗಿ ಅಂತ ಹೇಳಿದ್ದಾರೆ.